ನಮಸ್ಕಾರ ಸ್ನೇಹಿತರೆ. ನಾವೆಲ್ಲರೂ ಗಣೇಶ ಚತುರ್ಥಿಯನ್ನು ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸ್ತೇವೆ. ಆದ್ರೆ ನಿಮ್ಗೆ ಗೊತ್ತೇ, ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡುವುದು ಯಾಕೆ ತಪ್ಪು ಎಂದು ಹೇಳುತ್ತಾರೆ. ಇದಕ್ಕೆ ಹಿಂದಿರುವ ಪೌರಾಣಿಕ ಕಥೆಯೇನು ಗೊತ್ತಾ? ಇಂದು ನಾವು ತಿಳಿಯಲಿರುವುದು ಅಹಂಕಾರ, ಅವಮಾನ ಮತ್ತು ಶಾಪದ ಒಂದು ಅದ್ಭುತ ಕಥೆ. ಗಣೇಶನ ಮಹಿಮೆ. ಒಮ್ಮೆ ದೇವಲೋಕದಲ್ಲಿ ಭಾರೀ ಸಂಭ್ರಮ. ಎಲ್ಲಾ ದೇವತೆಗಳು ಸೇರಿ ಸಂಭ್ರಮದ ಮಹೋತ್ಸವ ಮಾಡುತ್ತಿದ್ದರು. ಆ ದಿನ ವಿಶೇಷ, ಗಣೇಶನ ಪೂಜೆ ನಡೆಯುತ್ತಿತ್ತು. ಭಕ್ತರು ಅಪಾರ ಪ್ರೀತಿಯಿಂದ ಮೋದಕ, ಲಡ್ಡು, ಹಲವಾರು ಸಿಹಿತಿಂಡಿಗಳನ್ನು ಸಮರ್ಪಿಸಿದರು. ಗಣೇಶನು ಸಂತೋಷದಿಂದ ಎಲ್ಲಾ ನೈವೇದ್ಯಗಳನ್ನು ಸ್ವೀಕರಿಸಿದನು. ಅವನಿಗೆ ಮೋದಕ ಅಂದ್ರೆ ಎಷ್ಟು ಪ್ರೀತಿ ಗೊತ್ತೇ? ಅವನು ತಿನ್ನುತ್ತಾ ತಿನ್ನುತ್ತಾ ಹೊಟ್ಟೆ ತುಂಬಿಸಿಕೊಂಡನು. ರಾತ್ರಿ ಹೊತ್ತಿಗೆ ತನ್ನ ವಾಹನವಾದ ಮೂಷಿಕನ ಮೇಲೆ ಕುಳಿತು ಮನೆ ಕಡೆಗೆ ಹೊರಟನು. ಅಪಘಾತದ ಕ್ಷಣ. ಆಕಾಶದಲ್ಲಿ ಪೂರ್ಣ ಚಂದ್ರ ಪ್ರಕಾಶಿಸುತ್ತಿದ್ದನು. ಅದೇ ಸಮಯದಲ್ಲಿ ಅಕಸ್ಮಾತ್ ಒಂದು ಹಾವು ಮೂಷಿಕನ ಮುಂದೆ ಹಾರಿತು. ಭಯದಿಂದ ಮೂಷಿಕ ಜಾರಿಬಿದ್ದಿತು. ಗಣೇಶನು ನೆಲಕ್ಕೆ ಉರುಳಿಬಿದ್ದನು. ಅವನ ಹೊಟ್ಟೆ ಬಿದ್ದು ತಿಂದಿದ್ದ ಎಲ್ಲಾ ಮೋದಕಗಳು ನೆಲಕ್ಕೆ ಚದುರಿದವು. ಗಣೇಶನು ತಕ್ಷಣ ಎದ್ದು ತನ್ನ ಹೊಟ್ಟೆಯನ್ನು ಹಾವಿನಿಂದ ಕಟ್ಟಿಕೊಂಡನು. ಮತ್ತೆ ಮೋದಕಗಳನ್ನು ಸೇರಿಸಿಕೊಂಡು ಹೊಟ್ಟೆ ತುಂಬಿಸಿಕೊಂಡನು. ಈ ಎಲ್ಲವನ್ನು ಮೇಲಿನಿಂದ ನೋಡುತ್ತಿದ್ದ ಚಂದ್ರದೇವರು ಜೋರಾಗಿ ನಗಲು ಶುರುಮಾಡಿದನು. ಹಾ, ಎಷ್ಟೋ ತಿಂದು ನೆಲಕ್ಕೆ ಉರುಳಿಬಿದ್ದ ದೇವರು ಎಂದು ಹಾಸ್ಯ ಮಾಡಿದನು. ಚಂದ್ರನಿಗೆ ತನ್ನ ಸೌಂದರ್ಯದ ಮೇಲೆ ಅಪಾರ ಗರ್ವವಿತ್ತು. ಅವನಿಗನಿಸಿತು, ನಾನು ಸುಂದರನು, ಪ್ರಕಾಶಮಾನನು, ನನ್ನ ಮುಂದೆ ಇವರೆಲ್ಲರೂ ಏನು? ಆದ್ರೆ ಅವನು ಮರೆತಿದ್ದನು, ಇತರರನ್ನು ಹಾಸ್ಯ ಮಾಡುವುದು ದೊಡ್ಡ ಪಾಪ. ಚಂದ್ರನ ನಗೆಯನ್ನು ಕೇಳಿದ ಗಣೇಶನು ಕೋಪದಿಂದ ಕಂಗಾಲಾದನು. ಅವನು ಆಕಾಶದತ್ತಲೋಡಿ ಶಪಿಸಿದನು. ಓ ಚಂದ್ರ, ನಿನ್ನ ಸೌಂದರ್ಯ ಮತ್ತು ಗರ್ವವೇ ನಿನ್ನ ಪತನಕ್ಕೆ ಕಾರಣವಾಗಲಿ. ಇಂದಿನಿಂದ ಯಾರಾದರೂ ನಿನ್ನನ್ನು ಗಣೇಶ ಚತುರ್ಥಿಯ ದಿನ ನೋಡಿದರೆ ಅವರಿಗೆ ಅಪವಾದ, ಕಳಂಕ ಮತ್ತು ಅವಮಾನ ಎದುರಾಗಲಿ. ಆ ಮಾತು ದೇವಲೋಕದಲ್ಲಿ ಪ್ರತಿಧ್ವನಿಸಿತು. ಚಂದ್ರನು ಬೆಚ್ಚಿಬಿದ್ದನು. ಅವನ ಪ್ರಕಾಶವೇ ಕಡಿಮೆಯಾಯಿತು. ಚಂದ್ರನು ಪಶ್ಚಾತ್ತಾಪಪಟ್ಟು ತಕ್ಷಣ ಕ್ಷಮೆಯಾಚಿಸಲು ಶುರುಮಾಡಿದನು. ಅವನು ಮಹಾದೇವನಾದ ಶಿವನ ಶರಣಾದನು. ಪ್ರಭು, ನಾನು ತಪ್ಪು ಮಾಡಿದೆ, ಗಣೇಶನನ್ನು ಹಾಸ್ಯ ಮಾಡಿದೆ, ದಯವಿಟ್ಟು ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದನು. ಶಿವನು ಗಣೇಶನನ್ನು ಸಮಾಧಾನಪಡಿಸಿದನು. ಆಗ ಗಣೇಶನು ಶಾಪದ ಪರಿಹಾರ ಹೇಳಿದನು. ನಾನು ನೀಡಿದ ಶಾಪವನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಒಂದು ಪರಿಹಾರ ಇದೆ. ಗಣೇಶ ಚತುರ್ಥಿಯ ದಿನ ನನ್ನ ಕಥೆಯನ್ನು ಕೇಳುವವರು ಅಥವಾ ಶ್ರೀ ಗಣೇಶಾಯ ನಮಃ ಎಂದು ಜಪಿಸುವವರು ಶಾಪದಿಂದ ಮುಕ್ತರಾಗಲಿ. ಆ ದಿನದಿಂದಲೇ ಜನರು ಗಣೇಶ ಚತುರ್ಥಿಯೆಂದು ಚಂದ್ರನನ್ನು ನೋಡುವುದನ್ನು ತಪ್ಪಿಸುತ್ತಾರೆ. ಶ್ರೀಕೃಷ್ಣನ ಮೇಲೆ ಬಂದ ಅಪವಾದ. ಈ ಶಾಪದ ಪರಿಣಾಮ ಒಂದು ದಿನ ಮಹಾಘಟನೆಗೆ ಕಾರಣವಾಯಿತು. ಒಮ್ಮೆ ಕೃಷ್ಣನು ಅನಾಯಾಸವಾಗಿ ಚಂದ್ರನನ್ನು ನೋಡಿದನು. ಅದರಿಂದ ಅವನ ಮೇಲೆ ಸ್ಯಾಮಂತಕ ಮಣಿಯನ್ನು ಕದೆಯಲಾಗಿದೆ ಎಂಬ ಅಪವಾದ ಬಂತು. ಆದರೆ ನಂತರ ಸತ್ಯ ಬಹಿರಂಗವಾಯಿತು. ಕೃಷ್ಣನ ನಿರ್ದೋಷಿತ್ವ ಸಾಬೀತಾಯಿತು. ಇದು ಚಂದ್ರನ ಶಾಪದ ಪರಿಣಾಮವೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಯಾವಾಗಲೂ ಅಹಂಕಾರ ಪತನಕ್ಕೆ ಕಾರಣವಾಗುತ್ತದೆ. ಇತರರನ್ನು ಹಾಸ್ಯ ಮಾಡುವುದು ತಪ್ಪು. ತಪ್ಪು ಮಾಡಿದರೆ ಕ್ಷಮೆ ಕೇಳಬೇಕು. ಕ್ಷಮಿಸುವ ಗುಣವು ದೈವೀ ಗುಣ. ಚಂದ್ರನಿಗೆ ತನ್ನ ಸೌಂದರ್ಯದ ಮೇಲೆ ಗರ್ವವಿತ್ತು. ಆ ಗರ್ವವೇ ಅವನಿಗೆ ಶಾಪ ತಂದಿತು. ಇಂದು ನಾವು ಕೂಡ ಜೀವನದಲ್ಲಿ ಕೆಲವೊಮ್ಮೆ ಇತರರನ್ನು ಹಾಸ್ಯ ಮಾಡುತ್ತೇವೆ. ಆದರೆ ನೆನಪಿಡಿ, ಒಬ್ಬರ ಅವಮಾನಿಸುವುದು ನಮ್ಮ ಜೀವನದಲ್ಲೇ ಸಮಸ್ಯೆ ತರಬಹುದು. ಆದ್ದರಿಂದ ಸದಾ ವಿನಯದಿಂದ ಇರೋಣ. ಗಣೇಶನ ಆಶೀರ್ವಾದ ನಮ್ಮ ಮೇಲಿರಲಿ. ಶ್ರೀ ಗಣೇಶಾಯ ನಮಃ.